ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಪೂರಣ. ಚಿಂತಾಮಣಿಯಿಂದ KS ನೂರುಲ್ಲಾ. ಚಿಂತಾಮಣಿಯಲ್ಲಿ ಬೆಂಕಿ ಬಿಸಿಲು, ಜನಜೀವನ ಅಸ್ತವ್ಯಸ್ತ. ಸುಮಾರು 1 ತಿಂಗಳಿನಿಂದ ಸುಡುತ್ತಿರುವ ಬಿರು ಬಿಸಿಲಿನಿಂದಾಗಿ ವಾಣಿಜ್ಯ ನಗರಿ ಚಿಂತಾಮಣಿಯು ತತ್ತರಿಸಿ ಹೋಗಿದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ದಿನೇ ದಿನೇ ಬಿಸಿಲಿನ ತಾಪ ಹೆಚ್ಚಾಗುತ್ತಿರುವುದರಿಂದ ಜನಸಾಮಾನ್ಯರೇ ಅಲ್ಲದೆ ಪ್ರಾಣಿ ಪಕ್ಷಿಗಳು ಸಹ ತತ್ತರಿಸಿ ಹೋಗಿವೆ. ಮರಗಿಡಗಳ ಎಲೆಗಳು ಸಹ ಅಲುಗಾಡದೆ ತಟಸ್ಥವಾಗಿವೆ. ಜನರು ಮಧ್ಯಾಹ್ನದ ಸಮಯದಲ್ಲಿ ಮನೆ ಬಿಟ್ಟು ಹೊರಬಾರದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅನೇಕ ಮಂದಿ ತಮ್ಮ ಮನೆಗಳಲ್ಲಿರುವ ಫ್ಯಾನ್, ಕೂಲರ್ ಮತ್ತು ಎಸಿಗಳನ್ನು ಬಳಸಿ ತಂಪು ಕಾಣುತ್ತಿದ್ದಾರೆ. ಬೀದಿಗಳು ನಿರ್ಜನವಾಗಿದ್ದು ಅಘೋಷಿತ ಬಂದ್ ಘೋಷಿಸಿದಂತೆ ಕಾಣಬರುತ್ತಿವೆ. ಆಟೋ ಮತ್ತು ಸರಕು ಸಾಗಾಣಿಕೆ ವಾಹನಗಳು ಸಹ ಬಿಸಿಲಿಗೆ ಮೈಯೊಡ್ಡಿ ನಿಂತಿವೆ. ಪ್ರಾಣಿ ಪಕ್ಷಿಗಳ ಸ್ಥಿತಿಯು ಕೂಡ ಇದಕ್ಕಿಂತ ಹೊರತಾಗಿಲ್ಲ. ಪಕ್ಷಿಗಳು ತಮ್ಮ ಗೂಡು ಬಿಟ್ಟು ಹೊರಗೆ ಬರುತ್ತಿಲ್ಲ. ನಾಯಿಗಳು ನೆರಳಿಗಾಗಿ ರಸ್ತೆಗಳಲ್ಲಿ ನಿಲ್ಲಿಸಿರುವಂತಹ ವಾಹನಗಳ ಬಳಿ ನೆರಳನ್ನು ಆಶ್ರಯಿಸುತ್ತಿವೆ. ಚರಂಡಿಗಳಲ್ಲಿನ ನೀರು ಕುಡಿದು ದಣಿವಾರಿಸಿಕೊಳ್ಳುತ್ತಿವೆ. ರೈಲ್ವೆ ಹಳಿಗಳು, ಸಿಮೆಂಟ್ ಮತ್ತು ಡಾಂಬರ್ ರಸ್ತೆಗಳು ಸಹ ಕಾದ ಕಬ್ಬಿಣದಂತಾಗಿವೆ. ಇತ್ತೀಚಿನ ದಿನಗಳಲ್ಲಿ ವಾಣಿಜ್ಯ ನಗರಿ ಚಿಂತಾಮಣಿಯಲ್ಲಿನ ತಾಪಮಾನವು ಸುಮಾರು 38ರಿಂದ 40 ಡಿಗ್ರಿ ಸೆಲ್ಸಿಯಸ್ನಷ್ಟು ಇದ್ದು ಹೊಸ ದಾಖಲೆ ಬರೆದಿದೆ. ಬಹುದಿನಗಳಿಂದ ಬಿಸಿಲಿನ ಬೇಗೆಯಿಂದ ಬಳಲಿ ಬೆಂಡಾಗಿರುವ ಇಲ್ಲಿನ ಜನರು ಬೇಗ ಮಳೆ ಸುರಿಸುವಂತೆ ವರುಣ ದೇವರಲ್ಲಿ ವಿನಂತಿಸುತ್ತಿದ್ದಾರೆ. ಮೇ 5ರ ಭಾನುವಾರದಂದು ಚಿಂತಾಮಣಿ ನಗರದ ಶಾಂತಿನಗರ ಪ್ರದೇಶದಲ್ಲಿ ಕಂಡುಬಂದ ಹಲವು ದೃಶ್ಯಾವಳಿಗಳನ್ನು ಬೆಳಕು ನ್ಯೂಸ್ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದೆ.